ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವೀಕ್ದು, ಅಂದರೆ ನಮ್ಮದು ಆ್ಯನಿವರ್ಸರಿ ಆದಮೇಲೆ ಗಾನನ ನಾನು ಊರಿಗೆ ಹೋಗಿ ಕರ್ಕೊಂಬಂದೆ. ಮದುವೆ ಇದೆ ಒಂದು, ನಮ್ಮ ಮನೆಯವರ ಚಿಕ್ಕಪ್ಪನ ಮಗನ ಮದುವೆ. ಅದಕ್ಕೋಸ್ಕರ ಅವಳನ್ನು ನಾನು ಕರ್ಕೊಂಬಂದಿದ್ದು. ಇಲ್ಲ ಅಂದಿದ್ದೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಬಿಡ್ತಾಯಿದ್ದೆ. ಮತ್ತು ಅವಳದು ಅಡ್ಮಿಷನು ಸಹ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹೊಸ ಮನೆ ಹತ್ರ ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಒಂದು ರೌಂಡ್ ಮನೆ ಹತ್ರ ಹೋಗಿ ಬರೋಣ ಅಂತ ಹೋಗಿದ್ದೆ. ಅದಾದಮೇಲೆ ನಾವು ಜಯನಗರದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಮದುವೆದು, ಅದಕ್ಕೆ ಹೋಗಿದ್ವಿ. ಅವತ್ತೇ ಅಂದರೆ ಮೇ 7 ಗಾನ ಧೃತಿ ತಮ್ಮ ಅಂದರೆ ನಮ್ಮ ಐದನ ಮಗನ ಬರ್ಡೇ ಇತ್ತು. ಅದಕ್ಕೆ ಹೋಟೆಲ್ಗೆ ಅವ್ರು ಕರೆದಿದ್ರು ಊಟಕ್ಕೆ ಅಂತ ಅಲ್ಲೇ ಹೋಗಿದ್ವಿ. ಆದರೆ ನಾನು ವೀಡಿಯೋಸ್ ಯಾವುದೂ ತೆಗೆದಿಲ್ಲ, ಅದಕ್ಕೆ ಬರೀ ಹೋಟೆಲ್ದು ಅಷ್ಟೇ ಹಾಕಿರೋದು. ಬರ್ಡೇ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅಂದರೆ 8 ಶುಕ್ರವಾರ ಕಳಶ ಪೂಜೆ ಇತ್ತು ಊರಲ್ಲಿ. ಮದುವೆ ಇದೆ ಅನ್ನಲ್ಲ ನಮ್ಮ ಐದಂದು, ಅವ್ರದ್ದು ಕಳಶ ಪೂಜೆ ಇತ್ತು. ಅವರು ಸ್ವಾಮೀಜಿನೆಲ್ಲ ಕರೆಸಿ ಲಿಂಗ ಪೂಜೆ ಮಾಡ್ತಾರೆ, ಕಳ್ಳಿಗೆ ಕಟ್ಟಬೇಕಲ್ಲ ಶಿವಂದು, ಅದಕ್ಕೋಸ್ಕರ ಪೂಜೆ ಎಲ್ಲ ಇತ್ತು. ಶಿವ ಪೂಜೆ ಎಲ್ಲ ಮುಗಿಯೋಷ್ಟರೊಳಗೇ 2 ಆಯಿತು. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಶನಿವಾರ ನಾವು ಮೆಹಂದಿ ಹಚ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಮಗೇನು ಮೆಹಂದಿ ಅಷ್ಟು ಚೆನ್ನಾಗೇನು ಬಿಡೋಕ್ಕೆ ಬರೋಲ್ಲ, ಸುಮ್ಮನೆ ಟ್ರೈ ಮಾಡಿದ್ವಿ, ಅಷ್ಟೇನು ಚೆನ್ನಾಗಿರಲಿಲ್ಲ. ಅದಾದಮೇಲೆ ನಾವು ಭಾನುವಾರ ಮಧ್ಯಾಹ್ನನೇ ನಾವು ಊರಿಗೆ ಹೋದ್ವಿ. ನಮ್ಮದು ಊರು ಹುಲ್ಕುಂಟೆ, ಅಲ್ಲಿ ಹೋದ್ವಿ. ಅಲ್ಲಿಂದನೇ ಹುಡ್ಗನ ಜೊತೆ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬರೋ ಅಷ್ಟರೊಳಗೆ 4:30 ಆಗಿತ್ತು. ಎಲ್ಲ ಶಾಸ್ತ್ರಗಳೆಲ್ಲ ಮುಗಿಯೋಷ್ಟೊತ್ತಿಗೆ 7 ಆಗಿತ್ತು. ನಾವು ಮತ್ತೆ ಹೋಟೆಲ್ ರೂಮ್ ಮಾಡಿದ್ವಿ. ಅಲ್ಲಿ ಹೋಗಿ ರೆಡಿಯಾಗಿ ರಿಸೆಪ್ಷನ್ಗೆ ಬರೋ ಅಷ್ಟೊತ್ತಿಗೆ 8 ಆಯಿತು. ನಾವು ಬಂದ್ರೂ ಗಂಡು ಹೆಣ್ಣು ಸಹ ಇನ್ನೂ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರೊಳಗೆ 8:30 ಆಗಿಬಿಟ್ಟಿತ್ತು. ನೋಡಿ, ನಾವು ಇಲ್ಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ವಿ. ಅದೇ ರೀತಿ ಗಂಡು ಬಂದಿರಲಿಲ್ಲ. ಊರಿಂದ ಬಂದವರೆಲ್ಲ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಟ್ರು. ಆಮೇಲೆ ರಿಸೆಪ್ಷನ್ ವಿಶ್ ಮಾಡೋಕ್ಕೆ ಬರೋಣ ಅಂತ ತುಂಬ ಲೇಟ್ ಆಯಿತು. ಯಾಕೆ ಅಂದರೆ ನಮಗೆ ಚೌಟ್ರಿ ಅವ್ರು ಬಿಟ್ಟಿದ್ದೇ ಲೇಟು, ಅದರಿಂದ ಶಾಸ್ತ್ರಗಳು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತು ನಾವು ಊಟ ಎಲ್ಲ ಆದಮೇಲೆ ರೂಮ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ನೋಡಿ, ಇವರು 4 ಜನನೂ ಏನೋ ಗೇಮ್ಸ್ ಅಂತ ಆಡ್ತಿದ್ದಾರೆ. ಮತ್ತು ನಾವು ಹೋಗಿ ಮಲ್ಕೊಂಬಿಟ್ವಿ. ಯಾವ ಶಾಸ್ತ್ರನೂ ನಾವೇನು ಸೇರಲಿಲ್ಲ. ಅದಾದಮೇಲೆ ಮುಹೂರ್ತ ಇತ್ತು. ಮುಹೂರ್ತ ಅಂದರೆ ನಾವು ತಾಲಿ ಕಟ್ಟೋಕ್ಕೂ ಮುಂಚೆ ಕೈ ನೀರು ಬಿಡಿಸ್ತಾರೆ, ಅದನ್ನು ಮೇಯ್ನ್ ಮನೆಯವರು ಬಿಡ್ತಾರೆ. ಅದಾದಮೇಲೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಮಾಂಗಲ್ಯ ಧಾರಣೆ ಆದಮೇಲೆ ಮತ್ತೆ ಕೈ ನೀರು ಮಿಕ್ಕಿದವರು ಬಿಡ್ತಾರೆ. ಇವರು ಉಲ್ಟಾ ಕೂರಿಸ್ಬಿಟ್ಟಿದ್ರು, ಯಾಕೆ ಅಂತ ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಕೂತಿರೋರು ಸ್ಟೇಜಿಗೆ ಕೆಳಗೆ ಕೂತಿರೋರಿಗೆಲ್ಲ ಕಾಣಿಸ್ತಾನೆ ಇರಲಿಲ್ಲ, ಅಂದರೆ ಅವ್ರಿಗೆ ಹಿಂದೆ ಆಗಿಬಿಟ್ಟಿತ್ತು, ಈ ಕಡೆ ಮುಖ ಮಾಡಿದರು. 9:30 10:30 ಧಾರೆ ಮುಹೂರ್ತ ಇದ್ದಿದ್ದು. ಮುಗಿಯೋಷ್ಟರೊಳಗೆ ಅದೇ 10:30ಗೆ ಧಾರೆ ಮುಹೂರ್ತ ಮುಗಿಯಿತು. ಇವ್ರದ್ದೆಲ್ಲ ಹಿಂದಿನ ದಿನನೇ ರಿಸೆಪ್ಷನ್ ಇರೋದ್ರಿಂದ ಧಾರೆ ಆದಮೇಲೆ ಏನೂ ಇರಲ್ಲ. ನಮ್ಮ ಕಡೆ ಎಲ್ಲ ಅಂದರೆ ನಮ್ಮದೆಲ್ಲ ಧಾರೆ ಮುಹೂರ್ತ ಆದಮೇಲೆ ರಿಸೆಪ್ಷನಿಗೆ ನಿಲ್ಲಿಸ್ತಾರೆ. ನೋಡಿ, ನಾವು ಈ ಥರ ರೆಡಿ ಆಗಿದ್ವಿ. ಇಲ್ಲಿ ಎಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ರಿಲೇಷನ್ಗಳು ಇದ್ದಿದ್ದು. ಎಲ್ಲರೂ ಬೆಳಗ್ಗೆ ಮುಹೂರ್ತಕ್ಕೆ ಪಂಚೆ ಶರ್ಟು ಶಲ್ಯ ಹಾಕ್ಕೊಂಡಿದ್ದು. ಇದು ನೋಡಿ, ಏನೋ ಶಾಸ್ತ್ರ ಮಾಡ್ತಾಯಿದ್ರು. ಅಂದರೆ ಆನೆನ ವ್ಯಾಪಾರ ಮಾಡೋದು, ಇವರು ಎಷ್ಟು ಹೇಳ್ತಾರೆ ವ್ಯಾಪಾರ, ಅದನ್ನು ಅವ್ರು ಎಷ್ಟು ಕೊಟ್ಟು ಕೊಂಡ್ಕೊತಾರೆ ಅಂತ ಇದು ಶಾಸ್ತ್ರ ಇರುತ್ತೆ. ನಮ್ಮ ಮದುವೆಗಳಲ್ಲೂ ಸಹ ಈ ಥರ ಎಲ್ಲ ಶಾಸ್ತ್ರಗಳಿತ್ತು, ಇವಾಗೂ ಸಹ ಅದಿದೆ. ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಸೆಕೆ ಬೇರೆ ಎಲ್ಲ, ಬಿಸಿಲು. ನೋಡಿ, ಇದು ನನ್ನ ಮಗಳು ಮತ್ತು ಅವಳ ಕಝಿನ್ನು, ಇದು ಅವ್ರ ತಮ್ಮ ಏನೋ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಮದುವೆ ಮುಗಿಸ್ಕೊಂಡು ಚೌಟ್ರಿಯಿಂದ ಹುಡುಗನ ಮನೆಗೆಲ್ಲ ಬಿಟ್ಟು ಬರೋ ಅಷ್ಟರೊಳಗೆ ನೈಟ್ ಆಗಿಬಿಡ್ತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನನ್ನ ಮನೆ ಹತ್ರ ಬಂದಿದ್ದೆ. ಏನು ಕೆಲಸ ಮಾಡ್ತಿದ್ದಾರೆ, ಇಲ್ಲಿವರೆಗೂ ಆಗಿದೆ ಅಂತ ನೋಡೋಣ ಅಂದ್ಬಿಟ್ಟು. ಇದೆಲ್ಲ ನೋಡಿ, ಅಂದರೆ ಟಿ ವಿದು ಶೋಕೇಶು ಮತ್ತು ರೂಮ್ಸ್ದೆಲ್ಲ ಆಗಿದೆ. ಮತ್ತು ಇದೆಲ್ಲ ಹಾಕಿದ್ದಾರೆ, ಜಿಂಕು ಎಲ್ಲ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಜಿಂಕು, ಕಮೋಡು ಎಲ್ಲ ಆಲ್ಮೋಸ್ಟ್ ಆಗಲೇ ಆಗಿದೆ. ನಾನಿದು ಹಳೆ ವೀಡಿಯೋ, ಇವಾಗ ಎಲ್ಲ ಆಲ್ಮೋಸ್ಟ್ ತುಂಬ ಕಂಪ್ಲೀಟ್ ಆಗಿದೆ. ಮದುವೆದು ವೀಡಿಯೋಸು ನಾನು ಜಾಸ್ತಿ ಏನೂ ತೆಗೆದಿಲ್ಲ, ಕೆಲವಷ್ಟೇ ನಾನು ಹಾಕಿರೋದು. ಇದು ನೋಡಿ, ಎಲ್ಲ ಮನೆಗಳದ್ದು ಮಾಡ್ತಿದ್ದಾರೆ. ನಾನು ಈವ್ನಿಂಗ್ ಹೋಗ್ತೀನಿ, ಬೆಳಗ್ಗೆ ಹೊತ್ತು ಹೋಗೋಕ್ಕಾಗಲ್ಲ. ಇವಾಗ ಆಲ್ರೆಡಿ ಮಿರರು ಸಹ ಹಾಕಿದ್ದಾರೆ. ಇದು ಹಳೆ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ.
ಮದುವೆ ತುಂಬ ಚೆನ್ನಾಗಿ ನಡೀತು. ಆದರೆ ನಾನು ತುಂಬ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗಿಲ್ಲ. ನಾವು ಬ್ಯುಸಿಯಾಗಿದ್ವಿ ಮತ್ತು ತುಂಬ ಬಿಸಿಲು ಸೆಕೆ ಇದ್ದಿದ್ದರಿಂದ ಜಾಸ್ತಿ ಓಡಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಕಡೆ ಕೂತ್ಬಿಟ್ಟಿದ್ವಿ. ಇದು ನೋಡಿ ನಮ್ಮ ಫ್ಯಾಮಿಲೀಸ್ ಇದೆಲ್ಲ ಗ್ರೂಪ್ ಫೋಟೋ. ಇದು ಧಾರೆ ಆದಮೇಲೆ ತೆಗೆದಿರೋ ಫೋಟೋ. ಅಂದರೆ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗ್ತಾ ಇರಲಿಲ್ಲ. ಎಲ್ಲರನ್ನೂ ನಾವು ಕರೆದು ಎಲ್ಲ ಒಂದೇ ಕಡೆ ಸೇರಿಸಿ ತೆಗಿಯೋಷ್ಟೊತ್ತಿಗೆ ತುಂಬ ಇದಾಗ್ಬಿಡ್ತಿತ್ತು. ಅದರಲ್ಲಿ ಒಬ್ಬರು ಮಿಸ್ ಆಗಿಬಿಡ್ತಿದ್ರು. ಒಬ್ಬರು ಇರ್ತಾಯಿದ್ರು, ಒಬ್ಬರು ಮಿಸ್ ಆಗ್ತಾಯಿದ್ರು. ನೋಡಿ ಇದು ನಮ್ಮ ಫ್ಯಾಮಿಲಿದು, ಅಂದರೆ ನಾನು ಮೊಬೈಲಲ್ಲಿ ತೆಗೆದಿರೋ ವೀಡಿಯೋಸು ಫೋಟೋಸ್ ಅಷ್ಟೇ ಇದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.